ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನಮ್ಮೆಲ್ಲರಿಗೂ ಗೊತ್ತಿದೆ ದರೂದ್ ಓದುವುದರಿಂದ ಎಷ್ಟೆಲ್ಲ ಫಾಯ್ದೆಗಳು ನಮಗೆ ಸಿಗುತ್ತವೆ ಎಂದು. ಸ್ವತಃ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಹೇಳಿದ್ದಾರೆ, ನನ್ನ ಮೇಲೆ ನೀವು ದರೂದ್ ಕಳಿಸಿ ಎಂದು. ಅಷ್ಟೇ ಅಲ್ಲ, ನಮ್ಮ ಅಲ್ಲಾಹನೂ ಸಹಿತ ಮತ್ತು ಅಲ್ಲಾಹನ ಫರಿಷ್ಠೆಗಳೂ ಸಹಿತ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ದರೂದ್ ಕಳಿಸುತ್ತಾರೆ. ಇಷ್ಟೊಂದೆಲ್ಲ ಮಹತ್ವವನ್ನು ಹೊಂದಿರುವ ಈ ದರೂದ್ ಓದುವುದರಿಂದ ನಮಗೆ ಏನೆಲ್ಲ ಫಾಯ್ದೆಗಳು ಸಿಗುತ್ತವೆ, ನಮ್ಮ ಜೀವನ ಈ ದರೂದ್ ಓದುವುದರಿಂದ ಹೇಗೆ ಚೇಂಜ್ ಆಗುತ್ತದೆ ಎಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಒಂದು ದಿನ ಒಬ್ಬ ಸಹಾಬಿಯವರು ಬಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಬಂದು, ಉಬೈದ್ ಬಿನ್ ಖೌಫ್ ಎಂಬ ಸಹಾಬಿಯವರು ಬಂದು ಹೇಳುತ್ತಾರೆ, ಯಾ ರಸೂಲಲ್ಲಾ, ನಾನು ನಿಮ್ಮ ಮೇಲೆ ತುಂಬ ದರೂದ್ ಕಳಿಸುತ್ತೇನೆ. ನಾನು 1 ಭಾಗ ನಿಮ್ಮ ಮೇಲೆ ದರೂದ್ ಕಳಿಸುತ್ತೇನೆ ಮತ್ತು 3 ಭಾಗ ನಾನು ದುವಾ ಮಾಡುತ್ತೇನೆ ಎಂದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಸಹಾಬಿಯವರಿಗೆ ಹೇಳುತ್ತಾರೆ, ನೀವು ಇನ್ನೂ ಹೆಚ್ಚು ಓದಿದರೆ ನಿಮಗೆ ಇನ್ನೂ ಉತ್ತಮವಾಗುತ್ತದೆ ಎಂದು ಹೇಳುತ್ತಾರೆ. ಆಗ ಆ ಸಹಾಬಿಯವರು ಹೇಳುತ್ತಾರೆ, ನಾನು ಕೇವಲ 2 ಭಾಗ ದುವಾ ಮಾಡುತ್ತೇನೆ, 2 ಭಾಗ ದರೂದ್ ಕಳಿಸುತ್ತೇನೆ ಎಂದು ಹೇಳಿದಾಗ ಈ ಮಾತಿಗೂ ಸಹಿತ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನೀವು ಇನ್ನೂ ಹೆಚ್ಚು ಓದಿದರೆ ನಿಮಗೆ ಇನ್ನೂ ಉತ್ತಮವಾಗುತ್ತದೆ ಎಂದು. ಆಗ ಆ ಸಹಾಬಿಯವರು ಹೇಳುತ್ತಾರೆ, ನಾನು 3 ಭಾಗ ದರೂದ್ ಕಳಿಸುತ್ತೇನೆ, ಕೇವಲ 1 ಭಾಗ ನಾನು ದುವಾ ಮಾಡುತ್ತೇನೆ ಎಂದು. ಆಗ ಈ ಮಾತಿಗೂ ಸಹಿತ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನೀವು ಇನ್ನೂ ಹೆಚ್ಚು ಓದಿದರೆ ನಿಮಗೆ ಇನ್ನೂ ಉತ್ತಮವಾಗುತ್ತೆ ಎಂದು. ಆಗ ಆ ಸಹಾಬಿಯವರು ಹೇಳುತ್ತಾರೆ, ಯಾ ರಸೂಲಲ್ಲಾ, ನಾನು 4 ಭಾಗವೂ ಕೇವಲ ನಿಮ್ಮ ಮೇಲೆ ದರೂದನ್ನೇ ಕಳಿಸುತ್ತಾ ಇರುತ್ತೇನೆ ಎಂದು ಹೇಳಿದಾಗ ಈ ಮಾತಿಗೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಖುಷಿಪಟ್ಟು ಆ ಸಹಾಬಿಯವರಿಗೆ ಹೇಳುತ್ತಾರೆ, ನಿಮ್ಮ ಜೀವನ ಸಾರ್ಥಕವಾಗುತ್ತದೆ, ನಿಮಗೆ ಸಿಹಿ ಸುದ್ದಿ, ನಿಮ್ಮ ಜೀವನದಲ್ಲಿ ಯಾವೊಂದು ಅಡೆತಡೆಗಳು ಇರುವುದಿಲ್ಲ, ನಿಮ್ಮ ಜೀವನ ಸುಂದರ ಮತ್ತು ಸುಲಭವಾಗುತ್ತದೆ ಎಂದು ಆ ಸಹಾಬಿಯವರಿಗೆ ಹೇಳುತ್ತಾರೆ. ನೋಡಿ, ನಾವು ಕೇವಲ ದುವಾ ಮಾಡುವುದರಿಂದ ಅಲ್ಲಾಹನು ನಮ್ಮ ದುವಾಗಳನ್ನು ಕಬೂಲ್ ಮಾಡುತ್ತಾನೆ ಎನ್ನುವುದು ಅಷ್ಟೇ ಅಲ್ಲ, ನಾವು ದರೂದ್ ಕಳಿಸುತ್ತಾ ಹೋದಂತೆ ನಮ್ಮ ಜೀವನದಲ್ಲಿ ನಮಗೆ ಅವಶ್ಯಕತೆ ಇರುವುದು ಎಲ್ಲ ನೆರವೇರುತ್ತಾ ಹೋಗುತ್ತದೆ. ಇಷ್ಟೊಂದು ಶಕ್ತಿಯನ್ನು ಹೊಂದಿರುವ ಈ ದರೂದನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನವು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವ ರೀತಿಯಲ್ಲೇ ಸುಲಭವಾಗುತ್ತೆ. ದರೂದ್ ಒಂದು ಎಂತಹ ಶಕ್ತಿ ಎಂದರೆ, ನಾವು ಯಾವ ಉದ್ದೇಶವನ್ನು ಇಟ್ಟುಕೊಂಡು, ಯಾವ ಒಂದು ಆಸೆ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಈ ಆಸೆ ನೆರವೇರಲಿ, ನಮ್ಮ ಈ ಕೆಲಸ ಆಗಲಿ ಎಂದು ನಾವು ಆ ಉದ್ದೇಶದಿಂದ ಹೆಚ್ಚು ಹೆಚ್ಚು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ದರೂದ್ ಕಳಿಸುತ್ತಾ ಹೋದಂತೆ ಆ ಉದ್ದೇಶಗಳು ನೆರವೇರುತ್ತಾ ಹೋಗುವಂತಹ ಶಕ್ತಿಯನ್ನು ಈ ದರೂದ್ ಹೊಂದಿದೆ. ಈ ದರೂದ್ ಪಾಕ್ನಲ್ಲಿ ಎಂತಹ ಶಕ್ತಿ ಇದೆ ಎಂದರೆ, ನಾವು ಎಂತಹದ್ದೇ ದುನಿಯಾ ಮತ್ತು ಆಖಿರತ್ತಿನ ನಮ್ಮ ಆಸೆಗಳು ಇರಬಹುದು, ಅದನ್ನು ತೀರಿಸುವಂತಹ ನೆರವೇರಿಸುವಂತಹ ಶಕ್ತಿಯನ್ನು ಈ ದರೂದ್ ಹೊಂದಿರುವುದರಿಂದ ನಾವು ಯಾರಿಗೆ ಮಕ್ಕಳಾಗಿಲ್ಲವೋ ಅವರು ತಮ್ಮ ಜೀವನದಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಹೆಚ್ಚು ದರೂದ್ ಓದುವುದರಿಂದ ಇನ್ಶಾ ಅಲ್ಲಾ ಅವರಿಗೆ ಅಲ್ಲಾಹನು ಮಕ್ಕಳ ಭಾಗ್ಯವನ್ನು ಖಂಡಿತ ನೀಡುತ್ತಾನೆ. ಯಾರಿಗೆ ಉದ್ಯೋಗ ಸಿಗುತ್ತಿಲ್ಲವೋ ಅವರು ಇಂತಹದ್ದೇ ನಮಗೆ ಕೆಲಸ ಬೇಕು, ಜಾಬ್ ಬೇಕು ಎಂದು ತಾವು ಹೆಚ್ಚು ಹೆಚ್ಚು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ನೀವು ದರೂದ್ ಕಳಿಸಿದರೆ ನಿಮ್ಮ ಆ ಆಸೆಗಳು ಅಲ್ಲಾಹನು ಖಂಡಿತ ನೆರವೇರಿಸುತ್ತಾನೆ. ಯಾರಿಗೆ ರಿಜಕ್ಕಿನ ತೊಂದರೆ ಇದೆಯೋ, ಅಡಚಣೆ ಇದೆಯೋ, ಅವರೂ ಸಹಿತ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಕಸರತ್ತಿನಿಂದ ದರೂದನ್ನು ಹೆಚ್ಚು ಹೆಚ್ಚು ಓದುತ್ತಾ ಹೋದಂತೆ ಅವರಿಗೆ ರಿಜಕ್ ಹೆಚ್ಚಾಗುತ್ತಾ ಹೋಗುತ್ತದೆ. ಮತ್ತು ಯಾರಿಗೆ ತಮ್ಮ ಜೀವನದಲ್ಲಿ ಸಾಲ ಮಾಡಿದ್ದಾರೋ ಆ ಸಾಲ ತೀರಲಿ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಹೆಚ್ಚು ದರೂದನ್ನು ಓದುತ್ತಾ ಮನಸ್ಫೂರ್ತಿಯಾಗಿ ನಂಬಿಕೆಯನ್ನು ಇಟ್ಟು ಮತ್ತು ತುಂಬ ಪ್ರೀತಿಯಿಂದ ದರೂದ್ ಓದಿದರೆ ಅವರ ಸಾಲವು ತೀರಿಸುವಂತಹ ಶಕ್ತಿ ಈ ದರೂದ್ ಪಾಕ್ನಲ್ಲಿ ಇದೆ. ಅಷ್ಟೇ ಅಲ್ಲ, ಯಾರಿಗೆ ಇನ್ನುವರೆಗೂ ಮದುವೆ ಆಗಿಲ್ಲವೋ ಅಥವಾ ಅವರ ಮದುವೆ ಆಗಲು ತೊಂದರೆಯಾಗುತ್ತದೆಯೋ, ಅವರ ಮದುವೆಗಳಲ್ಲಿ ಅಡಚಣೆಗಳು ಉಂಟಾಗುತ್ತಿದ್ದರೆ ಅವರೂ ಸಹಿತ ಯಾ ಅಲ್ಲಾ, ನಾನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ದಿನಾಲು ಇಷ್ಟು ದರೂದ್ ಓದುತ್ತೇನೆ ಎಂದು ತಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಾದ ಹರಕೆಯನ್ನು ಹೊತ್ತುಕೊಂಡು ಅಷ್ಟೇ ಅವರು ನಿಯತ್ತಿನಿಂದ ದರೂದ್ ಓದುತ್ತಾ ಹೋದಂತೆ ಅವರ ಜೀವನ ತುಂಬ ಸುಲಭವಾಗುತ್ತದೆ. ಅವರಿಗೆ ಇನ್ಶಾ ಅಲ್ಲಾ ಒಳ್ಳೆಯ ಸಂಬಂಧದೊಂದಿಗೆ ಅವರ ನಿಖಾ ಆಗುತ್ತದೆ.
ಇಷ್ಟೊಂದು ಶಕ್ತಿಯನ್ನು ಹೊಂದಿರುವ ಈ ದರೂದ್ ಪಾಕನ್ನು, ಈ ದರೂದ್ ಶರೀಫನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನ ಸುಲಭವಾಗುತ್ತೆ ಎಂದು ಹೇಳುತ್ತಾ, ಯಾರು ಸ್ವಚ್ಛ ಮನಸ್ಸಿನಿಂದ, ಕಸರತ್ತಿನಿಂದ, ಯಾರು ಎಷ್ಟು ಯಾವ ಉದ್ದೇಶದಿಂದ ಈ ದರೂದ್ ಓದುತ್ತಾ ಹೋಗುತ್ತಾರೋ ಇನ್ಶಾ ಅಲ್ಲಾ ಅವರ ಆಸೆಗಳು, ಅವರ ಉದ್ದೇಶಗಳು ಆ ಅಲ್ಲಾಹನು ಪೂರೈಸುತ್ತಾನೆ ಎಂದು ನಾನು ಹೇಳುತ್ತಾ, ದರೂದ್ ಯಾವುದೇ ಆಗಿರಬಹುದು, ದೊಡ್ಡದಾಗಿರಬಹುದು, ಚಿಕ್ಕದಾಗಿರಬಹುದು, ನಿಮಗೆ ಯಾವುದು ಇಷ್ಟವನಿಸುತ್ತೋ ಆ ದರೂದನ್ನು ಓದಿದರೆ ನಿಮ್ಮ ಆಸೆಗಳು ನೆರವೇರಿಸುತ್ತವೆ. ಎಲ್ಲ ದರೂದ್ ಕೂಡ ಅಷ್ಟೇ ಶಕ್ತಿಯನ್ನು ಹೊಂದಿದೆ ಎಂದು ನಾನು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಸಿಗೋಣ ಇದೇ ರೀತಿ ಇನ್ನೊಂದು ಇಸ್ಲಾಮಿಕ್ ವಿಡಿಯೋದ ಮಾಹಿತಿಯೊಂದಿಗೆ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.